ನಮಸ್ಕಾರ, ಹೆಸ್ಸಾರ್ ಶೆಟ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮೆಂತ್ಯ ಸೊಪ್ಪು ಬಳಸಿಬಿಟ್ಟು ಬೆಳಗಿನ ಉಪಹಾರ ಅಥವಾ ರಾತ್ರಿ ಊಟಕ್ಕೆ ಮಾಡುವಂತಹ ಮೆಂತ್ಯ ಸೊಪ್ಪಿನ ಡ್ರೈ ಆಗಿರುವಂತಹ ಉದುರು ಕಡುಬು ಮಾಡೋದು ಹೇಗೆ ನೋಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಹೆಸ್ಸಾರ್ ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ನೋಡಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕೋಣ. ನಾನು 1 ಟೀ ಸ್ಪೂನ್ ಅಷ್ಟು ಖಾರ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕೋಣ. ಮೊದಲಿಗೆ ಇದನ್ನೆಲ್ಲ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ನಾವು ಚಿಕ್ಕದಾಗಿ ಮುರಿದು ಹಾಕಿದಾಗ ಒಂದಕ್ಕೊಂದು ಸ್ಟಿಕ್ ಆಗಲ್ಲ, ಅಂಟ್ಕೊಳ್ಳಲ್ಲ. ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ದಾಗಿದೆ. ಇದರಿಂದ ಸ್ವಲ್ಪ ಸ್ವಲ್ಪ ತಗೊಂಡು ಚಿಕ್ಕದಾಗಿ ಮುರ್ಕೋಬೇಕು. ನೋಡಿ, ಈ ಥರ ಉದ್ದ ಮಾಡ್ಕೊತೀನಿ. ಸ್ವಲ್ಪ ಪ್ರೆಸ್ ಮಾಡಿ ಚಿಕ್ಕದಾಗಿ, ಕೈಗೆ ಬೇಕಿದ್ರೆ ಎಣ್ಣೆ ಹಚ್ಕೊಂಡು ಮುರಿಬೋದು. ನೀವು ತಟ್ಟೆ ಮೇಲೆ ನೋಡಿ ಈ ಥರ ತಗೊಳ್ಳೋದು, ಪ್ರೆಸ್ ಮಾಡ್ಬೋದು. ಈ ಥರ ಚಿಕ್ಕದಾಗಿ ಪ್ರೆಸ್ ಮಾಡಿ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಇದೇ ಥರ ಮಿಕ್ಕೆಲ್ಲ ಹಿಟ್ಟಿಂದ ಈ ಥರ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕದಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಂದರೆ 1 ಗಡ್ಡೆ ಇದನ್ನು ಸ್ವಲ್ಪ ಹೊಂಬಾಡಕ್ಕೆ ಬರಬೇಕು. ಒಂದು ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಹಾಕಿದ್ದೀವಿ. ಮೆಂತ್ಯ ಪಲ್ಯ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ. ನಾವಿಲ್ಲಿ 1 ಕಪ್ಪು ಹಿಟ್ಟು ತೊಗೊಂಡ್ರೆ 1 ಕಪ್ನಷ್ಟೇ ನಾವು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀವಿ. ಇನ್ನು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ ಪುಡಿ ಈಗಾಗಲೇ ನಾವು ಹಿಟ್ಟೊಳಗಡೆನೂ ಹಾಕ್ಕೊಂಡಿದ್ವಲ್ವ, ಈಗ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದೊಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಕಪ್ಗೆ ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಉದುರಿನ ಕಡುಬಿಗೆ ನೀರಷ್ಟು ಬೇಕಾಗಲ್ಲ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ಬಿಟ್ಟು ನೀರು ಕಮ್ಮಿ ಹಾಕ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಕುದಿ ಬರಲಿ. ನೀರು ಕುದಿ ಬರ್ತಾ ಇದೆ. ಈಗಾಗಲೇ ನಾವು ಹಿಟ್ಟನ್ನ ಕಲಿಸ್ಕೊಂಡು ಚೂಟ್ಕೊಂಡಿದ್ವಲ್ವ, ಆ ಕಡುಬುಗಳನ್ನ ಇದಕ್ಕೆಲ್ಲ ಹಾಕ್ಕೊಂಡ್ಬಿಡೋಣ. ಉರಿ ಸಣ್ಣ ಇರಲಿ. ಇದೆಲ್ಲ ಪ್ರೊಸೆಸ್ಸನ್ನು ಸಣ್ಣ ಉರಿಲೇ ಮಾಡ್ಕೋಬೇಕು. ಇದನ್ನ ಹೀಗೇ ಮುಚ್ಚಿಬಿಟ್ಟು ಒಂದು 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಉರಿ ಮಾತ್ರ ಸಣ್ಣನೇ ಇರಬೇಕು. ಇದಕ್ಕೆ 2 ನಿಮಿಷ ಆಗಿದೆ, ನೋಡ್ಕೊಳ್ಳೋಣ. ನಾವು ನೀರು ಕಮ್ಮಿ ಹಾಕಿರ್ತೀವಲ್ವ, ಇದನ್ನ ಮಧ್ಯೆ ಹಾಗೆ ಕಲಿಸ್ತಾನೆ ಮಾಡ್ಕೋಬೇಕಾಗುತ್ತೆ ನೋಡಿ. ನೀರೆಲ್ಲ ಹಿಂಗೋಗಿದೆ. ಸ್ವಲ್ಪನೇ ನೀರಲ್ಲೇ ಮಾಡ್ಕೋಬೇಕಿದು. ಇದು ಬೇಯೋವರೆಗೂ ಮುಚ್ಚಿ ಮಧ್ಯದಲ್ಲಿ ಕಲಿಸ್ತಾ ಬೇಯಿಸ್ಕೋಬೇಕಾಗತ್ತೆ ನೋಡಿ. ಈಗ ಮುಚ್ತಾ ಇದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ನೀರು ಹಾಕ್ತೀನಿ ನಾನು. ಇಲ್ಲಿ ನೀರು ಕೆಳಗಡೆ ಆವಿಯಾಗಿ ಬೀಳುತ್ತೆ. ಆವಾಗ ನಿಮಗೆ ಕಡುಬು ಚೆನ್ನಾಗಿ ಬೇಯುತ್ತೆ. ಇನ್ನೊಂದು 2 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಮತ್ತೆ ತೆಗೆದು ಮತ್ತೆ ಕಲಸಿ ಮತ್ತೆ ಬೇಯಿಸ್ಕೊಳ್ಳೋಣ ಬೇಯೋವರೆಗೂ. ಮತ್ತೆ ಒಂದು 2 ನಿಮಿಷಕ್ಕೆ ತೆಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತಳ ಹಿಡ್ಕೊಂಡ್ಬಿಡುತ್ತೆ. ಆದ್ದರಿಂದ ಮಧ್ಯೆ ಬಿಟ್ಟು ಇದನ್ನ ತಿರುಗಿಸ್ತಾ ಕಲಿಸ್ತಾ ಬೇಯಿಸ್ಕೋಬೇಕಾಗತ್ತೆ.
ಬೇಕು ಅನಿಸಿದ್ರೆ ನಿಮಗೆ ಮೇಲ್ಗಡೆಯಿಂದ ಈ ನೀರು ಇರುತ್ತಲ್ವ ಸ್ವಲ್ಪನೇ ಹಾಕ್ತೀನಿ ನೋಡಿ, 1 ಸ್ಪೂನಷ್ಟು ನೀರು ಹಾಕ್ತಿದ್ದೀನಿ. ತಿರ್ಗ ಮತ್ತೆ ಮುಚ್ಚಿ ಇಟ್ಬಿಡ್ತೀನಿ. ಇದೇ ಥರ ತೆಗೆದು ನಾನು ಕಡುಬು ಬೇಯವರೆಗೂ ಬೇಯಿಸ್ಕೊತೀನಿ ನೋಡಿ. ಮಧ್ಯೆ ತೆಗಿತಾ ನಾನು ಈಗಾಗಲೇ 2 ರಿಂದ 3 ಸಲನ ಕಲಸಿದ್ದೀನಿ, ಇಲ್ಲಾಂದರೆ ತಳ ಇಟ್ಕೊಂಡ್ಬಿಡುತ್ತೆ ಇದು. ನೋಡಿ ಚೆನ್ನಾಗಿ ಬೆಂದಿದೆ ಇದು. ನಾವು ಮಾಡಿರ್ತೀವಲ್ವ ಕಡುಬು ಚೂಟಿರೋದು ನೋಡಿ, ಡಬಲ್ ಸೈಜಲ್ಲಾಗಿರುತ್ತೆ. ಜೊತೆಗೆ ಈ ಥರ ಮುಟ್ಟಿದಾಗ ಇದು ಕಟ್ ಆಗಬೇಕು ನೋಡಿ, ಕಟ್ ಆಗ್ತಾಯಿದೆ, ಈಸಿಯಾಗಿ ಕಟ್ ಆಗ್ತಾಯಿದೆ. ಬೆಂದಿದೆ ಇದೀಗ. ಒಲೆ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದೇ ಬಿಸಿಲಿ ಹೀಗೆ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ನಾನು ಮುಚ್ಚಿಬಿಟ್ಟು ಒಲೆ ಆಫ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ನಂತರ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ. ಈಗ ಬಿಸಿಯಾದ ರುಚಿಯಾದ ಮೆಂತ್ಯ ಸೊಪ್ಪಿನ ಉದುರು ಕಡುಬು ರೆಡಿಯಾಗಿದೆ. ಇದನ್ನ ಬೆಳಿಗ್ಗೆ ತಿಂಡಿಗಾದ್ರೂ ಮಾಡ್ಕೋಬಹುದು, ರಾತ್ರಿಗೆ ಡಿನ್ನರ್ಗಾದ್ರೂ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟು ಜೊತೆಗೆ ಮೆಂತ್ಯ ಸೊಪ್ಪಿದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. SR ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.